ಮೇ 1979ರಲ್ಲಿ ಇರಾನಿನ ಕ್ರಾಂತಿಯ ಉಕ್ಷುಬ್ಧ ಮುಕ್ತಾಯದ ಸಮಯದಲ್ಲಿ ಆಯತುಲ್ಲಾ ರುಹುಲ್ಲಾ ಖಮೇನಿ ಅವರು ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕೀಯ ಭೂದೃಶ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಆದೇಶಕ್ಕೆ ಸಹಿ ಹಾಕಿದರು. ಅವರು ಇಸ್ಲಾಮಿಕ್ ಕ್ರಾಂತಿಕಾರಿ ಗಾರ್ಡ್ ಕಾರ್ಪ್ಸ್ IRGCಯನ್ನು ಸ್ಥಾಪಿಸಿದರು. ಇರಾನ್ನ ಸಾಂಪ್ರದಾಯಿಕ ಸೈನ್ಯವಾದ ಆರ್ಟೆಸ್ ಯಾವುದೇ ಸಾಂಪ್ರದಾಯಿಕ ಸಶಸ್ತ್ರ ಪಡೆಗಳಂತೆ ದೇಶದ ಗಡಿಗಳು ಮತ್ತು ಸಾರ್ವಭೌಮತೆಯನ್ನು ರಕ್ಷಿಸಲು ವಿನ್ಯಾಸಗೊಳಿಸಲ್ಪಟ್ಟಿದ್ದರೆ IRGCಗೆ ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತು ಅತ್ಯಂತ ಸೈದ್ಧಾಂತಿಕವಾದ ಆದೇಶವನ್ನು ನೀಡಲಾಗಿತ್ತು. ಅದೇನೆಂದರೆ ಇಸ್ಲಾಮಿಕ್ ಗಣರಾಜ್ಯದ ಅಸ್ತಿತ್ವ ಮತ್ತು ಸಮಗ್ರತೆಯನ್ನು ಕಾಪಾಡುವುದು. ದಶಕಗಳಲ್ಲಿ ಕೇವಲ ಒಂದು ಕ್ರಾಂತಿಕಾರಿ ಸೇನೆಯಾಗಿ ಪ್ರಾರಂಭವಾದ ಈ ಬೃಹತ್ ಸಂಸ್ಥೆಯು ಬಹುಮುಖಿ ಶಕ್ತಿ ರಚನೆಯಾಗಿ ರೂಪಾಂತರಗೊಂಡಿತು. ಇಂದು ಇದು ಏಕಕಾಲದಲ್ಲಿ ಮಿಲಿಟರಿ ಶಕ್ತಿಯಾಗಿ, ರಾಜಕೀಯ ಪ್ರಭಾವಿಯಾಗಿ ಮತ್ತು ಆರ್ಥಿಕ ಸಾಮ್ರಾಜ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಂದಾಜು 1,25,000 ಸಕ್ರಿಯ ಸಿಬ್ಬಂದಿಯನ್ನು ಹೊಂದಿರುವ IRGCಯನ್ನು ಹಲವಾರು ವಿಶೇಷ ಶಾಖೆಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಪ್ರತಿಯೊಂದು ಇರಾನ್ನ ದೇಶೀಯ ಮತ್ತು ವಿದೇಶಾಂಗ ನೀತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. IRGCಯ ನೆಲದ ಪಡೆಗಳು ಅಂದರೆ ಗ್ರೌಂಡ್ ಫೋರ್ಸಸ್ ಪ್ರಾಥಮಿಕವಾಗಿ ಆಂತರಿಕ ಭದ್ರತೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದರ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇವು ಇರಾನ್ನ ಗಡಿಗಳನ್ನು ಮೀರಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ದಂಡಯಾತ್ರೆಯ ಯುದ್ಧ ನೀತಿಯತ್ತ ಹೆಚ್ಚು ವಾಲುತ್ತಿವೆ. IRGC ನೌಕಾಪಡೆ ನೇವಿ ಪರ್ಷಿಯನ್ ಕೊಲ್ಲಿಯ ಮೇಲೆ ಕಾರ್ಯಾಚರಣೆಯ ನಿಯಂತ್ರಣವನ್ನು ಹೊಂದಿರುವ ಇರಾನ್ನ ಪ್ರಮುಖ ಪಡೆಯಾಗಿದ್ದು, ಇದು ವಾಸ್ತವಿಕ ಕರಾವಳಿ ಕಾವಲು ಪಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. IRGCಯ ಏರೋಸ್ಪೇಸ್ ಪಡೆ ಇರಾನ್ನ ಕ್ಷಿಪಣಿ ಕಾರ್ಯಕ್ರಮಕ್ಕೆ ಜವಾಬ್ದಾರರಾಗಿರುವ ಮತ್ತು ದೇಶದ ಬಾಹ್ಯಾಕಾಶ ಪಡೆಯಾಗಿ ಕಾರ್ಯನಿರ್ವಹಿಸುವ ಪಡೆ ಇದು. ಬಸೀಸ್ IRGCಯ ಸಹಾಯಕ ಪಡೆಯಾಗಿ ಕಾರ್ಯನಿರ್ವಹಿಸುವ ಬೃಹತ್ ಸ್ವಯಂಸೇವಕ ಅರೆ ಸೈನಿಕ ಮಿಲಿಟರಿಯಾಗಿದ್ದು, ಸುಮಾರು 90,000 ಸಕ್ರಿಯ ಸದಸ್ಯರನ್ನು ಹೊಂದಿದೆ. ಇನ್ನು ಕುಡ್ಸ್ ಫೋರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಕಣ್ಗಾವಲಿಗೆ ಒಳಗಾಗಿರುವ ಶಾಖೆ ಇದು. ಸಾಂಪ್ರದಾಯಿಕವಲ್ಲದ ಯುದ್ಧಕಲೆ, ಗುಪ್ತಚರ ಮತ್ತು ರಹಸ್ಯ ಕಾರ್ಯಾಚರಣೆಗಳಲ್ಲಿ ಪರಿಣಿತಿ ಹೊಂದಿರುವ ಕುಡ್ಸ್ ಪಡೆ ಹಿಜ್ಬುಲ್ಲಾ ಮತ್ತು ಹೌತಿಗಳಂತಹ ವಿದೇಶಗಳಲ್ಲಿನ ಇರಾನ್ ಪರ ಗುಂಪುಗಳಿಗೆ ಸಶಸ್ತ್ರ ತರಬೇತಿ ಮತ್ತು ಸಲಹೆ ನೀಡುವ ಜವಾಬ್ದಾರಿಯನ್ನು ಹೊಂದಿದೆ. ದೇಶದೊಳಗೆ ಇದು ಇರಾನ್ನಲ್ಲಿ ಸೆಪಹ್ ನ್ಯೂಸ್ ಎಂದು ಕರೆಯಲ್ಪಡುವ ತನ್ನದೇ ಆದ ಮಾಧ್ಯಮದ ಮೂಲಕ ಪ್ರಚಾರ ಮತ್ತು ಮಾಹಿತಿಯನ್ನು ಹರಡುತ್ತದೆ. ಆದರೆ IRGCಯ ಪ್ರಭಾವವು ಯುದ್ಧ ಭೂಮಿಯನ್ನು ಮೀರಿದ್ದು. ಕ್ರಾಂತಿಕಾರಿ ಮಿಲಿಟರಿಯಾಗಿ ಉದ್ಭವಿಸಿದ ಇದು ಇರಾನ್ನ ರಾಜಕೀಯ, ಆರ್ಥಿಕತೆ ಮತ್ತು ಸಮಾಜದ ಬಹುತೇಕ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಬೇರನ್ನು ಆಳವಾಗಿ ಹೊರಿದೆ. 2010ರಲ್ಲಿ BBC ನ್ಯೂಸ್ ಈ ಸಂಸ್ಥೆಯನ್ನು ವ್ಯಾಪಾರ ಸಾಮ್ರಾಜ್ಯ ಎಂದು ಬಣ್ಣಿಸಿತು. ಸುಮಾರು ಒಂದು ದಶಕದ ನಂತರ 2019ರಲ್ಲಿ ರಾಯ್ಟರ್ಸ್ ಇದನ್ನು ರಾಜಕೀಯ ಪ್ರಭಾವವಿರುವ ಕೈಗಾರಿಕಾ ಸಾಮ್ರಾಜ್ಯ ಎಂದು ವರ್ಣಿಸಿತು. ಮೊಹಮ್ಮದ್ ಅಹಮದಿನೆಜಾದ್ ಅವರ ಆಡಳಿತಾವಧಿಯಲ್ಲಿ ಮತ್ತು 2009ರ ಚುನಾವಣೆಯ ನಂತರದ ಪ್ರತಿಭಟನೆಗಳ ದಮನದ ಸಂದರ್ಭದಲ್ಲಿ IRGCಯ ಶಕ್ತಿಯು ಹೆಚ್ಚಾಯಿತು. ಇದು ಇರಾನ್ನ ಸಾಂಪ್ರದಾಯಿಕ ಆಡಳಿತಾರೂಢ ಧರ್ಮಗುರುಗಳ ವರ್ಗಕ್ಕಿಂತಲೂ ರಾಜಕೀಯ ಅಧಿಕಾರದಲ್ಲಿ IRGC ಮುಂದಿದೆ ಎಂದು ಅನೇಕ ಪಾಶ್ಚಾತ್ಯ ವಿಶ್ಲೇಷಕರು ವಾದಿಸಿದ್ದಾರೆ. 2026ರಲ್ಲಿ ರಾಯ್ಟರ್ಸ್ ಸಂಸ್ಥೆಯು IRGCಯನ್ನು ರಾಜ್ಯದೊಳಗೆ ಮತ್ತೊಂದು ರಾಜ್ಯ ಎಂದು ಬಣ್ಣಿಸಿತು. ವ್ಯಾಪಕವಾದ ಮಿಲಿಟರಿ ಕಾರ್ಯಾಚರಣೆಗಳು, ಪ್ರಾದೇಶಿಕ ಸಂಘರ್ಷಗಳಲ್ಲಿನ ಭಾಗಿತ್ವ ಮತ್ತು ದೇಶೀಯ ದಮನಕಾರಿ ಧೋರಣೆಗಳಿಂದಾಗಿ IRGC ತೀವ್ರ ಅಂತಾರಾಷ್ಟ್ರೀಯ ಏಕಾಂಗಿತನವನ್ನು ಎದುರಿಸುತ್ತಿದೆ. ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್, ಯುರೋಪಿಯನ್ ಯೂನಿಯನ್, ಕೆನಡಾ, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ, ಇಸ್ರೇಲ್ ಮತ್ತು ಅರ್ಜೆಂಟೀನಾ ಸೇರಿದಂತೆ ವ್ಯಾಪಕ ಶ್ರೇಣಿಯ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದನ್ನು ಅಧಿಕೃತವಾಗಿ ಭಯೋತ್ಪಾದನಾ ಸಂಘಟನೆ ಎಂದು ಘೋಷಿಸಿದೆ.
1979ರ ಕ್ರಾಂತಿಕಾರಿ ರಕ್ಷಕನಾಗಿ ತನ್ನ ಮೂಲವನ್ನು ಪಡೆದುಕೊಂಡ ಇಂದಿನ ಬಹುಬಿಲಿಯನ್ ಡಾಲರ್ ಮಿಲಿಟರಿ ಕೈಗಾರಿಕಾ ಸಂಕೀರ್ಣದವರೆಗೆ ಐಆರ್ಜಿಸಿ ಆಧುನಿಕ ಮಧ್ಯಪ್ರಾಚ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ವಿವಾದಾತ್ಮಕ ಸಂಸ್ಥೆಗಳಲ್ಲಿ ಒಂದಾಗಿ ಉಳಿದುಬಿಟ್ಟಿದೆ. ಜಾಗತಿಕವಾಗಿ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಈ ಸಂಘಟನೆಯನ್ನು ಸಾಮಾನ್ಯವಾಗಿ ಐಆರ್ಜಿಸಿ ಅಥವಾ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಎಂದು ಕರೆಯಲಾಗುತ್ತದೆ. ಇರಾನ್ ಸರ್ಕಾರ ಮತ್ತು ಅಲ್ಲಿನ ಮಾಧ್ಯಮಗಳು ಇದನ್ನು ಪರ್ಷಿಯನ್ ಭಾಷೆಯಲ್ಲಿ ಸೆಪಹ್ ಹೆ ಪಾಸ್ದರಾನ್ ಅಥವಾ ಸರಳವಾಗಿ ಪಾಸ್ದರಾನ್ ಎಂದು ಕರೆಯುತ್ತಾರೆ. ವಾಟ್ ಈಸ್ ಪಾಸ್ದರಾನ್? ಪಾಸ್ದರಾನ್ ಎಂದರೆ ರಕ್ಷಕರು ಎಂದರ್ಥ. ಇರಾನ್ ಸಂವಿಧಾನದ ವಿಧಿ 150ರ ಅಡಿಯಲ್ಲಿ ಇದನ್ನು ಅಧಿಕೃತವಾಗಿ ಇರಾನ್ ಮಿಲಿಟರಿಯ ಒಂದು ಪ್ರಮುಖ ಅಂಗವೆಂದು ಗುರುತಿಸಲಾಗಿದೆ. ಆದರೆ ಇದು ಇರಾನ್ನ ಸಾಂಪ್ರದಾಯಿಕ ಸೈನ್ಯವಾದ ಅರ್ತೆಸ್ನಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿದೆ ಮತ್ತು ಸಮಾನಾಂತರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪಡೆಯು ಮೇ 5, 1979ರಂದು ಇರಾನಿನ ಕ್ರಾಂತಿಯ ನಂತರ ರೂಪುಗೊಂಡಿತು. ಮೂಲ ಉದ್ದೇಶ ಏನೆಂದರೆ ಹೊಸ ಸರ್ಕಾರಕ್ಕೆ ನಿಷ್ಠವಾಗಿರುವ ವಿವಿಧ ಪಡೆಗಳನ್ನು ಒಂದುಗೂಡಿಸುವ ಮತ್ತು ಆಗಿನ ಕಾಲದಲ್ಲಿ ಶಾ ರಾಜನಿಗೆ ನಿಷ್ಠವಾಗಿದ್ದ ಸಾಂಪ್ರದಾಯಿಕ ಸೈನ್ಯದ ಪ್ರಭಾವವನ್ನು ಎದುರಿಸುವುದು ಇದರ ಮುಖ್ಯ ಗುರಿಯಾಗಿತ್ತು. ಇರಾನ್ನ ಸಾಂಪ್ರದಾಯಿಕ ಸೈನ್ಯವು ಅಂದರೆ ಅರ್ತೆಸ್ ದೇಶದ ಗಡಿ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ರಕ್ಷಿಸುವ ಜವಾಬ್ದಾರಿ ಹೊಂದಿದ್ದರೆ ಪಾಸ್ದರಾನ್ ಮೀನ್ಸ್ ಐಆರ್ಜಿಸಿ ಕ್ರಾಂತಿಯ ಸಿದ್ಧಾಂತವನ್ನು ಮತ್ತು ಸರ್ಕಾರವನ್ನು ರಕ್ಷಿಸುವ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿದೆ. ಇನ್ನು ಐಆರ್ಜಿಸಿಯ ಬಲ ಅಂತಾರಾಷ್ಟ್ರೀಯ ರಕ್ಷಣಾ ಅಧ್ಯಯನ ಸಂಸ್ಥೆಯಾದ IISS ಯ ವರದಿ ಪ್ರಕಾರ ಐಆರ್ಜಿಸಿ ಸುಮಾರು 1,90,000 ಸಕ್ರಿಯ ಸಿಬ್ಬಂದಿಗಳನ್ನು ಹೊಂದಿದೆ. ಇದು ಆಗಲೇ ಹೇಳಿದಂತೆ ಕೆಳಗಿನ ಪ್ರಮುಖ ವಿಭಾಗಗಳನ್ನು ಸಹ ಹೊಂದಿದೆ. ಒಂದು ಗ್ರೌಂಡ್ ಫೋರ್ಸು, ನೇವಿ ಆ್ಯಂಡ್ ನೇವಿನಲ್ಲಿ ಅತಿ ಸ್ಪೀಡ್ ಬೋಟ್ಸ್ ಇದ್ದಾವೆ ಅಂದರೆ ಮೊಸ್ಕಿಟೋ ಬೋಟ್ಸ್ ಮತ್ತು ಏರೋಸ್ಪೇಸ್ ಪಡೆಯಲ್ಲಿ ಸುಮಾರು 15,000 ಸಿಬ್ಬಂದಿಗಳನ್ನು ಹೊಂದಿದೆ. ಇರಾನ್ ಕ್ಷಿಪಣಿ ಬಲವನ್ನು ನಿಯಂತ್ರಿಸುತ್ತದೆ ಮತ್ತು ಇದು ಶಹಾಬ್ 3 ನಂತಹ ಶಹಾಬ್ 3 ಲೈಕ್ ದಟ್ ಅಂದರೆ ಆ ರೀತಿಯಂತಹ ಸಾವಿರಾರು ಶ್ರೇಣಿಯ ಮೊಬೈಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಿದೆ. ಇನ್ನು ಬಾಸಿಸ್ ಮಿಲಿಟರಿ ಆಗಲೇ ಹೇಳಿದಂತೆ ಇದು ಸ್ವಯಂ ಸೇವಕ ಪಡೆಯಾಗಿದ್ದು ಸುಮಾರು 90,000 ನಿಯಮಿತ ಸೈನಿಕರು ಮತ್ತು 3 ಲಕ್ಷ ರಿಸರ್ವ್ ಸಿಬ್ಬಂದಿಯನ್ನು ಒಳಗೊಂಡಿದೆ. ಇನ್ನು ಆಕ್ಸಿಲರೀಸ್ ಅಂತಂದರೆ ಅನುಬಂಧ ಪಡೆಗಳು ಸಿರಿಯಾ, ಇರಾಕ್ ಮತ್ತು ಯೆಮೆನ್ನಲ್ಲಿ ಹೋರಾಡಲು ಐಆರ್ಜಿಸಿಯು ಲಿವಾ ಫಾತಿಮಿಯನ್ ಆಫ್ಘಾನ್ ಸಿಯಾ ಮಿಲಿಟರಿ ಮತ್ತು ಲಿವಾ ಜೈನಾಬಿಯನ್ ಪಾಕಿಸ್ತಾನ್ ಸಿಯಾ ಮಿಲಿಟರಿ ನಂತಹ ಪಡೆಗಳನ್ನು ನೇಮಿಸಿಕೊಂಡು ತರಬೇತಿ ನೀಡಿದೆ. ಐಆರ್ಜಿಸಿಯ ಅಧಿಕೃತ ಲಾಂಛನದಲ್ಲಿ ಕುರಾನ್ನ ಆಲ್ ಅನ್ಫಾಲ್ ಸೂಕ್ತದ ಪ್ರಮುಖ ವಾಕ್ಯವಿದೆ. ಅದೇನೆಂದರೆ ಅವರ ವಿರುದ್ಧ ನಿಮ್ಮ ಶಕ್ತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಯಾರಿಸಿಡಿ. ಇನ್ನು ಐಆರ್ಜಿಸಿಯ ಕಾರ್ಯಾಚರಣೆಗಳನ್ನು ನೋಡೋದಾದರೆ ಪಾಕಿಸ್ತಾನದೊಳಗೆ ಐಆರ್ಜಿಸಿ ಕಾರ್ಯಾಚರಣೆ ಮತ್ತು ಉಕ್ರೇನ್ ಯುದ್ಧದ ನಂಟು ಕೂಡ ಇದಕ್ಕಿದೆ. ಫೆಬ್ರವರಿ 3, 2021ರಂದು ನಡೆದ ಒಂದು ರೋಚಕ ಘಟನೆಯನ್ನು ಇಲ್ಲಿ ಹೇಳೋಣ. ಜೈಷ್ ಉಲ್ ಅದ್ಲ್ ಸಂಘಟನೆಯಿಂದ ಅಪಹರಿಸಲ್ಪಟ್ಟಿದ್ದ ತನ್ನ 2 ಗಡಿ ರಕ್ಷಕರನ್ನು ಬಿಡುಗಡೆ ಮಾಡಲು ಐಆರ್ಜಿಸಿ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಗುಪ್ತಚರ ಆಧಾರಿತ ಕಾರ್ಯಾಚರಣೆ ನಡೆಸಿದ್ದಾಗಿ ಹೇಳಿಕೊಂಡಿದೆ. ಆದರೆ ಪಾಕಿಸ್ತಾನ ಸೈನ್ಯ ಮಾತ್ರ ಇರಾನ್ ನಮ್ಮ ಭೂಪ್ರದೇಶದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ ಎಂದು ಅದನ್ನು ತಳ್ಳಿಹಾಕಿದೆ. ಇನ್ನು ಮುಂದೆ ಹೋದರೆ ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಇರಾನ್ ಹೆಸರು ತಳ್ಕೊ ಹಾಕ್ಕೊಂಡಿದೆ. ಅಕ್ಟೋಬರ್ 2021ರ ಬಳಿಕ ಅಂದರೆ 2022ರ ಅಕ್ಟೋಬರ್ನಲ್ಲಿ ಉಕ್ರೇನ್ ನಾಗರಿಕರ ಮೇಲೆ ಡ್ರೋನ್ ದಾಳಿ ನಡೆಸಲು ರಷ್ಯಾಕ್ಕೆ ಸಹಾಯ ಮಾಡಲು ಇರಾನ್ ಸೈನಿಕರು ಕ್ರಿಮಿಯಾದಲ್ಲಿದ್ದರು ಎಂದು ವೈಟ್ ಹೌಸ್ ಬಹಿರಂಗಪಡಿಸಿದೆ. ಉಕ್ರೇನ್ ಸೇನೆಯಂತೂ 10 ಮರಾಠಿ ಅಥವಾ ಇರಾನಿ ಸೈನಿಕರನ್ನು ಕೊಂದಿರುವುದಾಗಿ ತಿಳಿಸಿತ್ತು. ಇರಾನ್ ಡ್ರೋನ್ಗಳ ಮುಖ್ಯ ಆಪರೇಟರ್ ಆಗಿರುವ ಐಆರ್ಜಿಸಿ ಸಿಬ್ಬಂದಿಯೇ ಈ ಕೃತ್ಯದ ಹಿಂದೆ ಇದ್ದಾರೆ ಎಂದು ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ಸಂಸ್ಥೆ
ಸ್ಪಷ್ಟಪಡಿಸಿತ್ತು. ಇನ್ನು ಏಪ್ರಿಲ್ 13, 2024ರಂದು ಇತಿಹಾಸವೇ ಬದಲಾಯಿತು. ಡಮಾಸ್ಕಸ್ನಲ್ಲಿರುವ ಇರಾನಿ ದೂತಾವಾಸದ ಮೇಲೆ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಗೆ ಪ್ರತೀಕಾರವಾಗಿ IRGCಯು ಇರಾಕ್ನ ಇಸ್ಲಾಮಿಕ್ ರೆಸಿಸ್ಟೆನ್ಸ್, ಹಿಜ್ಬುಲ್ಲಾ ಮತ್ತು ಹೌತಿಗಳ ಜೊತೆ ಸೇರಿ ಇಸ್ರೇಲ್ ಮೇಲೆ ಭಾರೀ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿತು. ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಡ್ರೋನ್ ದಾಳಿಯಾಗಿದ್ದು, ಗಾಜಾ ಯುದ್ಧದ ಕಿಚ್ಚು ಇಡೀ ಮಧ್ಯಪ್ರಾಚ್ಯಕ್ಕೆ ಹಬ್ಬಲು ಇದು ಮುಖ್ಯ ಕಾರಣವಾಯಿತು. 1991ರ ಇರಾಕ್ ದಾಳಿಯ ನಂತರ ವಿದೇಶಿ ರಾಷ್ಟ್ರವೊಂದು ನೇರವಾಗಿ ಇಸ್ರೇಲ್ ಮೇಲೆ ನಡೆಸಿದ ಮೊದಲ ನೇರ ದಾಳಿ ಇದಾಗಿತ್ತು. ಆದರೆ ಅಸಲಿ ಬಿಕ್ಕಟ್ಟು ಸ್ಫೋಟಗೊಂಡಿದ್ದು ಯಾವಾಗ ಅಂದರೆ ಜೂನ್ 13, 2025ರಂದು. ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ಇರಾನ್ನ ಪರಮಾಣು ಸ್ಥಾವರಗಳು ಮತ್ತು ಉನ್ನತ ವಿಜ್ಞಾನಿಗಳ ಮೇಲೆ ಪೂರ್ವಭಾವಿ ದಾಳಿ ನಡೆಸಿದ್ದು ಸುಮಾರು ಜನ ಸಾಯುತ್ತಾರೆ. ಅದರಲ್ಲಿ ಕೇವಲ ಮೊದಲ ದಿನದ ದಾಳಿಯಲ್ಲೇ 30 IRGC ಜನರಲ್ಗಳು ಹಾಗೂ 9 ಪರಮಾಣು ವಿಜ್ಞಾನಿಗಳು ಹತ್ಯೆಯಾಗುತ್ತಾರೆ. ನತಾನ್ಜಾ, ಇಸ್ಫಹಾನ್ ಮತ್ತು ಫೋರ್ಡೋ ಪರಮಾಣು ಕೇಂದ್ರಗಳು ಅಮೆರಿಕ ಮತ್ತು ಇಸ್ರೇಲ್ ವಾಯುದಾಳಿಗೆ ತೀವ್ರವಾಗಿ ಹಾನಿಗೊಳಗಾಗುತ್ತವೆ. ಕೇವಲ 12 ದಿನಗಳಲ್ಲಿ ಇರಾನ್ನ ಸೇನಾ ಸಾಮರ್ಥ್ಯ ಮತ್ತು ಮಿಲಿಟರಿ ಹೆಮ್ಮೆ ಧೂಳಿಪಟವಾಗೋಗುತ್ತೆ. 2009ರ ವಿವಾದಾತ್ಮಕ ಅಧ್ಯಕ್ಷೀಯ ಚುನಾವಣೆಗಳ ನಂತರ ಈ ಸಂಸ್ಥೆಯ ಶಕ್ತಿಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆ ನಡೆಯಿತು. ತಜ್ಞರ ಅಭಿಪ್ರಾಯಗಳು ಕೂಡ ವಿಭಿನ್ನವಾಗಿವೆ. ಅವೇನೆಂದರೆ, ಡ್ಯಾನಿಯಲ್ ಪ್ಲೆಟ್ಕಾ ಮತ್ತು ಆಲಿ ಆಲ್ಫೋನೆಹ್ನ ಪ್ರಕಾರ ಇರಾನ್ ಸರ್ಕಾರ ಸಂಪೂರ್ಣ ಮಿಲಿಟರೀಕರಣವಾಗಿದೆ ಎಂದು ಇವರು ನಂಬ್ತಾರೆ. ಅಬ್ಬಾಸ್ ಮಿಲಾನಿಯರವರ ಪ್ರಕಾರ ಗಾರ್ಡ್ಗಳ ಶಕ್ತಿಯು ಸ್ವತಃ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಶಕ್ತಿಗಿಂತ ಹೆಚ್ಚಿದೆ ಎಂದು ನಂಬಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಖಜಾನೆ ಇಲಾಖೆಯು US ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ IRGC ಸಂಸ್ಥೆಯ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದೆ. ಏನೆಂದರೆ, US ಪ್ರಕಾರ ಈ ಸಂಘಟನೆಯು ಜಾಗತಿಕವಾಗಿ ಹಲವು ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ ಅಂತ. ಅವುಗಳು ಯಾವ್ಯಾವು ಅಂದರೆ ಹಿಜ್ಬುಲ್ಲಾ, ಹಮಾಸ್, ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದ್ PIJ, PFLP-GC, ತಾಲಿಬಾನ್. ಅಮೆರಿಕದ ವರದಿಯ ಪ್ರಕಾರ 4 ಹಿರಿಯ IRGC ಅಧಿಕಾರಿಗಳ ಹೆಸರುಗಳನ್ನು ಕೂಡ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹಸನ್ ಹಲ್ಲಾದಾದ್ ಹಣಕಾಸು ಅಧಿಕಾರಿಯಾಗಿದ್ದು, ಹಿಜ್ಬುಲ್ಲಾ, ಹಮಾಸ್ ಮತ್ತು PIJ ಸಂಘಟನೆಗಳಿಗೆ ನೇರ ಹಣಕಾಸಿನ ನೆರವು ನೀಡುತ್ತಿದ್ದಾರೆ ಅಂತ ಆರೋಪಿಸಿದೆ. ಜನರಲ್ ಹುಸೈನ್ ಮುಸಾವಿ ಮತ್ತು ಕರ್ನಲ್ ಹಸನ್ ಮೊರ್ತೇಜಾವಿ ಇವರು ತಾಲಿಬಾನ್ ಸಂಘಟನೆಗಳಿಗೆ ಭೌತಿಕ ಮತ್ತು ಆರ್ಥಿಕ ಬೆಂಬಲ ನೀಡಿದ್ದಾರೆ ಎಂದು ಆರೋಪವಿದೆ. ಅಮೆರಿಕದ ವರದಿಯ ಪ್ರಕಾರ ಇರಾನ್ ಸರ್ಕಾರವು ತನ್ನ ವಿದೇಶಾಂಗ ನೀತಿಯ ಗುರಿಗಳನ್ನು ಸಾಧಿಸಲು ಮತ್ತು ಅದರ ಅಂಗಸಂಸ್ಥೆಯಾದ QF ಕುಡ್ಸ್ ಫೋರ್ಸ್ ಅನ್ನು ಬಳಸಿಕೊಳ್ಳುತ್ತದೆ. ಇರಾಕ್, ಅಫ್ಘಾನಿಸ್ತಾನ ಮತ್ತು ಲೆಬನಾನ್ ದೇಶಗಳಲ್ಲಿ ಆರ್ಥಿಕ ಹೂಡಿಕೆ, ಪುನರ್ನಿರ್ಮಾಣ ಮತ್ತು ಇತರ ನೆರವಿನ ಹೆಸರಿನಲ್ಲಿ ಈ ಗುಪ್ತಚರ ಕಾರ್ಯಾಚರಣೆಗಳು ನಡೆಯುತ್ತವೆ. ಇರಾನ್ ಸರ್ಕಾರ ಅಥವಾ IRGC ಒಡೆತನದ ಕಂಪನಿಗಳೇ ಇಂತಹ ಚಟುವಟಿಕೆಗಳ ಹಿಂದೆ ಇರುತ್ತವೆ ಎಂದು ವರದಿಯಾಗಿದ್ದಾವೆ. ಕೇವಲ ಯುದ್ಧ ಮತ್ತು ರಾಜಕೀಯ ಮಾತ್ರವಲ್ಲ, ಇರಾಕ್ ಯುದ್ಧದ ಸಮಯದಲ್ಲಿ IRGC ತನ್ನದೇ ಆದ ದೊಡ್ಡ ಮಟ್ಟದ ಮಾಧ್ಯಮ ಮತ್ತು ಸಾಂಸ್ಕೃತಿಕ ಉತ್ಪಾದನಾ ಜಾಲವನ್ನು ಅಭಿವೃದ್ಧಿಪಡಿಸಿತ್ತು. ಅದರ ಕೆಲವು ಅಚ್ಚರಿಯ ಅಂಕಿಅಂಶಗಳೇನೆಂದರೆ, ಇದು ಒಟ್ಟು ಕಾರ್ಯಾಚರಣೆಗಳ 90% ಭಾಗ ಧಾರ್ಮಿಕ ಮತ್ತು ರಾಜಕೀಯ ಮೌಲ್ಯಗಳನ್ನು ಬಿಂಬಿಸುವ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಾಗಿತ್ತು. ದೇಶಾದ್ಯಂತ 2400ಕ್ಕೂ ಹೆಚ್ಚು ಗ್ರಂಥಾಲಯಗಳನ್ನು ಸ್ಥಾಪಿಸಿ ಸುಮಾರು 11 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ವಿತರಿಸಲಾಯಿತು. ಸರಿಸುಮಾರು 4,40,000 ಪ್ರಕಟಣೆಗಳನ್ನು ಮುದ್ರಿಸಲಾಯಿತು. ಇದರಿಂದ ಸುಮಾರು 9.75 ಮಿಲಿಯನ್ ರಿಯಾಲ್ಸ್ ಆದಾಯವು ಸಂಗ್ರಹವಾಗಿದೆ. ಹೀಗೆ ಇರಾನ್ ದೇಶದ ಮಿಲಿಟರಿ ಶಕ್ತಿಯ ಜೊತೆಗೆ ತನ್ನ ಸಿದ್ಧಾಂತವನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಬಿತ್ತುವಲ್ಲಿ IRGC ಸಂಸ್ಥೆಯು ತನ್ನದೇ ಆದ ಪ್ರಭಾವವನ್ನು ಹೊಂದಿದೆ. ಇನ್ನು ಈಗ ಕೆನಡಾ ಕೂಡ ಇರಾನ್ನ IRGCಯನ್ನು ಭಯೋತ್ಪಾದನಾ ಸಂಘಟನೆ ಎಂದು ಅಧಿಕೃತವಾಗಿ
ಘೋಷಿಸಿದೆ. ಕೆನಡಾದ ಈ ನಿರ್ಧಾರಕ್ಕೆ ಇರಾನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಇರಾನ್ ಸರ್ಕಾರವು ತಕ್ಷಣವೇ ಟೆಹರಾನ್ನಲ್ಲಿರುವ ಇಟಾಲಿಯನ್ ರಾಯಭಾರಿಯನ್ನು ಕರೆಸಿಕೊಂಡು, ಗಮನಿಸಬೇಕಾದ ಅಂಶವೆಂದರೆ ಇರಾನ್ನಲ್ಲಿ ಕೆನಡಾದ ರಾಜತಾಂತ್ರಿಕ ಹಿತಾಸಕ್ತಿಗಳನ್ನು ಇಟಲಿಯೇ ನೋಡಿಕೊಳ್ಳುತ್ತದೆ. ಹಾಗಾಗಿ ಇಟಲಿಯ ರಾಯಭಾರಿಯ ಮೂಲಕ ತನ್ನ ತೀವ್ರ ಪ್ರತಿರೋಧವನ್ನು ಕೆನಡಾಕ್ಕೆ ಮೂಡಿಸಿತು. ಇರಾನ್ ವಿದೇಶಾಂಗ ಸಚಿವಾಲಯ ಈ ಕೃತ್ಯವನ್ನು ಅಂತಾರಾಷ್ಟ್ರೀಯ ಕಾನೂನು ಬಾಹಿರ ಎಂದು ಕರೆದಿದೆ ಹಾಗೂ ಇದಕ್ಕೆ ತಕ್ಕ ಪ್ರತಿಕ್ರಿಯೆ ನೀಡುವುದಾಗಿ ಎಚ್ಚರಿಕೆ ನೀಡಿದೆ. ಒಟ್ಟಾರೆಯಾಗಿ ಕೆನಡಾ ಮತ್ತು ಇರಾನ್ ನಡುವಿನ ಈ ರಾಜತಾಂತ್ರಿಕ ಸಮರ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ತಾ ನೋಡೋಣ. ಒಟ್ಟಾರೆಯಾಗಿ ಇರಾನ್ ದೇಶದ ಮಿಲಿಟರಿ ಶಕ್ತಿಯ ಜೊತೆಗೆ ತನ್ನ ಸಿದ್ಧಾಂತವನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ಬಿತ್ತುವಲ್ಲಿ ಐಆರ್ಜಿಸಿ ಸಂಸ್ಥೆ ಪ್ರಭಾವಶಾಲಿಯಾಗಿದೆ. ಥ್ಯಾಂಕ್ ಯು.